ಒಂದು ಡ್ರ್ಯಾಗನ್ ನ ಕಟ್ ಹಾಕಿ ಕರ್ಕೊಂಡು ಹೋಗ್ತಿದ್ದಾರೆ. ಈ ವಿಷಯ ಪೊಲೀಸರಿಗೆ ಗೊತ್ತಾಗಿ ಎಲ್ಲಾ ಪೊಲೀಸರು ಬಂದ್ಬಿಟ್ಟಿರ್ತಾರೆ. ಆದ್ರೆ ಇನ್ನೊಂದಷ್ಟು ಜನರು ಡ್ರ್ಯಾಗನ್ ನ ಕಾಪಾಡಿ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಫಾಲೋ ಮಾಡ್ತಿರ್ತಾರೆ. ಇದನ್ನ ನೋಡಿದಂತ ಡ್ರ್ಯಾಗನ್ ಅವರು ನಮ್ಮ ಹಿಂದೆ ಬರಬಾರ್ದು ಅಂತ ಬ್ರಿಡ್ಜ್ ನ ಮೇಲೆ ಬೆಂಕಿ ಹಾಕ್ಬಿಡುತ್ತೆ. ಆದ್ರೆ ಇದಾದ್ಮೇಲೆ ನಡೆದಿದ್ದೆಲ್ಲ ಬರೀ ಬೇಜಾರಾಗುವಂತ ವಿಷಯಗಳೇ. ಈ ಡ್ರ್ಯಾಗನ್ ಎಲ್ಲಿಂದ ಬಂತು, ಏನಕ್ಕೆ ಇವರು ಇದನ್ನ ಹಿಡ್ಕೊಂಡು ಹೋಗ್ತಿದ್ದಾರೆ, ಅಷ್ಟಕ್ಕೂ ಮುಂದೆ ಈ ಡ್ರ್ಯಾಗನ್ ಜೊತೆ ಏನಾಯ್ತು ಅಂತ ನೀವು ತಿಳ್ಕೊಳ್ಳೋದಕ್ಕೆ ಈ ಮೂವಿನ ನನ್ ಜೊತೆ ಕೊನೆವರೆಗೂ ನೋಡ್ಬೇಕು. ಅಂದಂಗೆ ಮೂವಿ ಹೆಸರು ಪೀಟ್ಸ್ ಡ್ರ್ಯಾಗನ್ ಅಂತ. ಮೂವಿಯ ಮೊದಲ ಸೀನ್ನಲ್ಲಿ ದಟ್ಟವಾಗಿರುವಂತ ಕಾಡಿನ ಮಧ್ಯೆ ಇರುವಂತ ಒಂದು ರೋಡ್ ನಲ್ಲಿ ಒಂದು ಕಾರು ಹೋಗ್ತಿರುತ್ತೆ. ಈ ಕಾರ್ ನಲ್ಲಿ ಇವನ ತಂದೆ ತಾಯಿ ಜೊತೆ ಇರುವಂತ ಪೀಟ್ ಅನ್ನೋ ಒಬ್ಬ ಹುಡುಗನ್ನ ನಮ್ಗೆ ತೋರಿಸ್ತಾರೆ. ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಇವನ ತಂದೆ ತಾಯಿ ಇವನನ್ನ ತುಂಬಾನೇ ಪ್ರೀತಿ ಮಾಡ್ತಾರೆ ಅಂತ. ಆದ್ರೆ ಹೀಗೆ ಇವರು ಹೋಗ್ತಿರ್ಬೇಕಾದ್ರೆ ಒಂದು ಜಿಂಕೆ ಅಡ್ಡ ಬಂದಿದ್ರಿಂದ ಇವರ ಕಾರಿಗೆ ಆಕ್ಸಿಡೆಂಟ್ ಆಗೋಗುತ್ತೆ. ಸ್ವಲ್ಪ ಹೊತ್ತಿನ ನಂತರ ನಮ್ಗೆ ತೋರಿಸ್ತಾರೆ ಆಟ ಸಾಮಾನ್ ಬುಕ್ ಎಲ್ಲ ಹೊರಗಡೆನೆ ಬಿದ್ದಿರುತ್ತೆ. ಸೀಟ್ ಬೆಲ್ಟ್ ಅನ್ನ ಹಾಕಿದ್ರಿಂದ ಪೀಟ್ ಕೂಡ ಜೀವಂತವಾಗಿನೇ ಇರ್ತಾನೆ. ಆದ್ರೆ ಇವನ ತಂದೆ ತಾಯಿ ಬದುಕಿರೋದಿಲ್ಲ. ಇದೇ ಸಮಯದಲ್ಲಿ ಇವನ ಸುತ್ತಮುತ್ತ ಯಾರು ಇರುವಂತ ಶಬ್ದ ಇವನಿಗೆ ಕೇಳಿಸಿ ಹೆದರ್ಕೊಂಡು ಕಾಡಿನ ಒಳಗಡೆ ಬಂದ್ಬಿಡ್ತಾನೆ. ಆಗ ಒಂದಷ್ಟು ಕ್ರೂರವಾಗಿರುವಂತ ತೋಳಗಳು ಕೂಡ ಇವನನ್ನ ಫಾಲೋ ಮಾಡ್ಕೊಂಡು ಬಂದ್ಬಿಟ್ಟಿರ್ತವೆ. ಆದ್ರೆ ಅದೇ ಸಮಯಕ್ಕೆ ಭಯಂಕರವಾಗಿರುವಂತ ಶಬ್ದನ ಕೇಳಿಸ್ಕೊಂಡು ಇವೆಲ್ಲ ಓಡೊಂಟೋಗ್ತವೆ. ನೋಡಿದ್ರೆ ಮರಗಳ ಮಧ್ಯದಿಂದ ಒಂದು ಹಸಿರು ಬಣ್ಣದ ಡ್ರ್ಯಾಗನ್ ಹೊರಗಡೆ ಬರುತ್ತೆ. ಇವನನ್ನ ದಿಟ್ಟಿಸಿ ನೋಡ್ತಾ ಬ್ಯಾಗ್ ಅನ್ನ ಇವನಿಗೆ ಕೊಡುತ್ತೆ. ಇದನ್ನ ನೋಡಿ ಏನು ಗೊತ್ತಾಗದಿರುವಂತ ಪೀಟ್ ಕೂಡ ಇದ್ರ ಕೈಯನ್ನ ಮುಟ್ತಿದ್ದಂಗೆನೆ ಇದ್ರ ಮೈಯಲ್ಲಿ ಇನ್ನೂ ಕೂಡ ಹಸಿರು ಬಣ್ಣ ಜಾಸ್ತಿ ಆಗೋಗುತ್ತೆ. ಯಾಕೆಂತಂದ್ರೆ ಒಂದು ಒಳ್ಳೆ ಮನ್ಸು ಮುಟ್ಟಾಗ ಮಾತ್ರ ಇದಕ್ಕೆ ಈ ರೀತಿ ಆಗೋದು. ಇವನನ್ನ ನೋಡಿ ಡ್ರ್ಯಾಗನ್ಗೂ ಕೂಡ ಪ್ರೀತಿ ಹುಟ್ಟಿ ಇವನನ್ನ ಕರ್ಕೊಂಡು ಇಲ್ಲಿಂದ ಹಾರಿ ಹೊಟ್ಟೋಗುತ್ತೆ. ನಂತರ ಸೀನ್ 6 ವರ್ಷಗಳ ಕಾಲ ಮುಂದಕ್ಕೆ ಶಿಫ್ಟ್ ಆದಾಗ ಇದೇ ಕಾಡಿನ ಪಕ್ಕದಲ್ಲೇ ಇರುವಂತ ಮಿಲ್ ಹೆವೆನ್ ಅನ್ನೋ ಒಂದು ಟೌನ್ ಅನ್ನ ತೋರಿಸ್ತಾರೆ. ಇಲ್ಲಿ ನಮ್ಗೆ ಗ್ಯಾವಿನ್ ಹಾಗೆ ಇವನ ತಮ್ಮನಾಗಿರುವಂತ ಜಾಕ್ ಪರಿಚಯ ಆಗ್ತಾರೆ. ಇವರಿಬ್ರದು ಮರಗಳನ್ನ ಕಟ್ ಮಾಡುವಂತ ಒಂದು ಫ್ಯಾಕ್ಟರಿ ಇರುತ್ತೆ. ನಂತರ ಇದೇ ಟೌನ್ ನಲ್ಲಿರುವಂತ ಕಾನ್ರಾಡ್ ಅನ್ನೋ ಒಬ್ಬ ವಯಸ್ಸಾಗಿರುವಂತ ವ್ಯಕ್ತಿನೂ ಕೂಡ ತೋರಿಸ್ತಾರೆ. ಆಗ ಇವನ ಹತ್ರ ಮಕ್ಳೆಲ್ಲರೂ ಬರ್ತಿದ್ದಂಗೆನೆ ಇವನು ಕೂಡ ಹೇಳೋದಕ್ಕೆ ಶುರು ಮಾಡ್ತಾನೆ. ತುಂಬಾ ವರ್ಷಗಳ ಹಿಂದೆ ನಾನು ಕಾಡಿಗೆ ಹೋದಾಗ ಒಂದು ಹಸಿರು ಬಣ್ಣದ ಡ್ರ್ಯಾಗನ್ ಕಾಣಿಸ್ಕೊಳ್ತು. ನಾನು ಅದ್ರ ಜೊತೆ ಫೈಟ್ ಮಾಡ್ತಾ ಕಾಡಿಂದ ಹೊರಗಡೆ ಬಂದ್ಬಿಟ್ಟೆ ಅಂತ ಹೇಳ್ತಿರ್ಬೇಕಾದ್ರೇನೆ ಅದೇ ಸಮಯಕ್ಕೆ ಇವನ ಮಗಳಾಗಿರುವಂತ ಗ್ರೇಸ್ ಬಂದು ಹೇಳ್ತಾ ಹೋಗ್ತಾಳೆ, ನಾನೊಬ್ಳು ಫಾರೆಸ್ಟ್ ಆಫೀಸರ್, ಪ್ರತಿದಿನ ಅದೇ ಕಾಡ್ನಲ್ಲಿ ಓಡಾಡ್ತೀನಿ, ಆ ರೀತಿ ಯಾವ ಡ್ರ್ಯಾಗನ್ ನನಗೆ ಕಾಣಿಸ್ಲಿಲ್ಲ ಅಂತ. ಅಂದ್ರೆ ಇವಳಿಗೆ ಇವಳ ತಂದೆ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂತ. ನಂತರ ಇನ್ನೊಂದ್ ಕಡೆ ಕಾಡ್ನಲ್ಲಿ ನೋಡಿದ್ರೆ ಒಂದು ಮೊಲನ ಫಾಲೋ ಮಾಡ್ತಿರುವಂತ ಹುಡುಗನ್ನ ತೋರಿಸ್ತಾರೆ. ಇವನು ಬೇರೆ ಯಾರು ಅಲ್ಲ, ನಾವು ಮೂವಿಯ ಮೊದಲಲ್ಲಿ ನೋಡಿದಂತ ಪೀಟೆ. ಆದ್ರೆ ಬೆಳೆದು ಸ್ವಲ್ಪ ದೊಡ್ಡವನಾಗಿರ್ತಾನೆ. ಆಗ ಒಂದು ಕರಡಿ ಬಂದು ಗರ್ಜಿಸುತ್ತೆ. ಇವನು ಕೂಡ ಅದನ್ನ ನೋಡಿ ಗರ್ಜಿಸ್ತಾನೆ. ಆಗ ಕರಡಿ ಹೆದರ್ಕೊಂಡು ಓಡೊಂಟೋಗುತ್ತೆ. ಯಾಕೆಂತಂದ್ರೆ ಇವನ ಹಿಂದೆ ಡ್ರ್ಯಾಗನ್ ಬಂದ್ಬಿಟ್ಟಿರುತ್ತೆ. ಹೇಳ್ಬೇಕು ಅಂತಂದ್ರೆ ಇವರಿಬ್ರು ತುಂಬಾ ಕ್ಲೋಸ್ ಫ್ರೆಂಡ್ಸ್ ಗಳಾಗ್ಬಿಟ್ಟಿರ್ತಾರೆ. ಇದೇ ಸಮಯದಲ್ಲಿ ನಮ್ಗೊಂದು ವಿಷಯ ಗೊತ್ತಾಗುತ್ತೆ. ಪೀಟ್ ಈ ಡ್ರ್ಯಾಗನ್ಗೆ ಎಲಿಯಟ್ ಅಂತ ಹೆಸರಿಟ್ಟಿದ್ದಾನೆ ಅಂತ. ಹೀಗೆ ಆಟ ಆಡ್ತಿರ್ಬೇಕಾದ್ರೆ ಪೀಟ್ ನೋಡ್ತಾನೆ ಎಲಿಯಟ್ ಇವನಿಗೆ ಎಲ್ಲೂ ಕೂಡ ಕಾಣಿಸೋದಿಲ್ಲ. ನೋಡಿದ್ರೆ ಇದು ಮಾಯ ಆಗಿ ಇವನ್ ಜೊತೆ ಕಣ್ಣ ಮುಚ್ಚೆ ಆಟ ಆಡ್ತಿರುತ್ತೆ. ಅಂದ್ರೆ ಇದಕ್ಕೆ ಮಾಯ ಆಗುವಂತ ಶಕ್ತಿನೂ ಕೂಡ ಇದೆ ಅಂತ. ಹೀಗೆ ಇವರಿಬ್ರು ಆಟ ಆಡ್ತಾ ಹಾರೋದಕ್ಕೂ ಕೂಡ ಶುರು ಮಾಡ್ಬಿಡ್ತಾರೆ. ಪ್ರತಿದಿನ ಇವರಿಬ್ರದು ಇದೇ ಕೆಲಸ, ಹೊಟ್ಟೆ ತುಂಬಾ ಊಟ ತಿನ್ನೋದು, ಮನಸ್ಸಿಗೆ ಇಷ್ಟ ಆಗೋಷ್ಟು ಆಟ ಆಡೋದು. ಇದೆಲ್ಲ ಮುಗಿಸ್ಕೊಂಡು ಯಾವಾಗ ಇವರಿಬ್ರು ವಾಸ ಮಾಡ್ತಿರುವಂತ ಜಾಗಕ್ಕೆ ಬರ್ತಾರೋ ಆಗ್ಲೇ ನಮ್ಗೆ ಗೊತ್ತಾಗೋದು ಇವರಿಬ್ರು ಒಂದು ಮರದ ಒಳಗಡೆ ವಾಸ ಮಾಡ್ತಿದ್ದಾರೆ ಅಂತ. ನಂತರ ರಾತ್ರಿ ಆಗ್ತಿದ್ದಂಗೆನೆ ಇಲ್ಲೇ ಬೆಳೆದಿರುವಂತ ಮಶ್ರೂಮ್ ಅನ್ನ ತಿಂದು ಪೀಟ್ ಹೊಟ್ಟೆ ತುಂಬಿಸ್ಕೊಳ್ತಾನೆ. ಮಾರನೇ ದಿನ ಇವರಿಬ್ರು ಕಾಡ್ನಲ್ಲಿ ಓಡಾಡ್ತಿರ್ಬೇಕಾದ್ರೆ ಏನೋ ಸೌಂಡ್ ಬಂತು ಅಂತ ಎಲಿಯಟ್ ಮಾಯ ಆಗೋಗುತ್ತೆ. ನೋಡಿದ್ರೆ ನಾವಾಗ್ಲೇ ನೋಡಿದಂತ ಗ್ರೇಸ್ ಇಲ್ಲಿಗೆ ಬಂದಿರ್ತಾಳೆ. ಪೀಟ್ ಕೂಡ ಇವಳನ್ನ ದೂರದಿಂದ ನೋಡ್ತಿರ್ತಾನೆ. ಇವಳೊಬ್ಳು ಫಾರೆಸ್ಟ್ ಆಫೀಸರ್ ಆಗಿರೋದ್ರಿಂದ ಮರಗಳನ್ನ ನೋಡೋದಕ್ಕೆ ಬಂದಿರ್ತಾಳೆ. ಇವಳ ಹತ್ರ ಒಂದು ಲಾಕೆಟ್ ಕೂಡ ಇರುತ್ತೆ. ಅದನ್ನ ಪೀಟ್ ಗೊತ್ತಾಗದ ರೀತಿ ಎತ್ಕೊಂಡು ಹೊಟ್ಟೋಗ್ತಾನೆ. ನಂತರ ಇವಳು ಕೂಡ ಒಂದು ಮರನ ಕಟ್ ಮಾಡಬಾರದು ಅಂತ ಮಾರ್ಕ್ ಮಾಡ್ತಾಳೆ. ಇದಾದ್ಮೇಲೆ ಹೋಗ್ತಿರ್ಬೇಕಾದ್ರೆ ಮರಗಳನ್ನ ಕಟ್ ಮಾಡುವಂತ ಜನರ ಬುಲ್ಡೋಸರ್ ನಿಂತಿರುತ್ತೆ. ಮರಗಳನ್ನ ಕಟ್ ಮಾಡ್ಬಿಡ್ತಾರಲ್ಲ ಅನ್ನೋ ಕೋಪಕ್ಕೆ ಬುಲ್ಡೋಸರ್ ನ ಕೀನ ಕಿತ್ತು ಎಸೆದ್ಬಿಟ್ಟು ಹೋಗ್ತಾಳೆ. ಪೀಟ್ ಅಂತೂ 6 ವರ್ಷಗಳ ನಂತರ ಒಬ್ರು ಮನುಷ್ಯರನ್ನ ನೋಡ್ತಿರೋದು. ಅದೇ ಸಮಯಕ್ಕೆ ಎಲಿಯಟ್ ಕೂಡ ಬಂದು ಆ ಬುಲ್ಡೋಸರ್ ನ ಕೆಳಗಡೆ ಬೀಳಿಸ್ಬಿಡುತ್ತೆ. ನಂತರ ಇವನಿಗೆ ಸಿಕ್ಕಿರುವಂತ ಲಾಕೆಟ್ ನಲ್ಲಿ ನೋಡಿದ್ರೆ ಗ್ರೇಸ್ ನ ಫ್ಯಾಮಿಲಿ ಫೋಟೋ ಇರುತ್ತೆ. ಇದ್ರ ಬಗ್ಗೆನೆ ರಾತ್ರಿ ಎಲ್ಲ ಇವನು ಯೋಚನೆ ಮಾಡ್ತಿರ್ತಾನೆ. ಇಲ್ಲೇ ಇವನ ಹತ್ರ ಒಂದು ಬುಕ್ ಇರುತ್ತೆ. ಈ ಬುಕ್ ನಲ್ಲಿ ಬರುವಂತ ಡಾಗ್ ನ ಹೆಸರು ಎಲಿಯಟ್ ಅಂತ. ಇದೇ ಹೆಸರನ್ನ ಇವನು ಡ್ರ್ಯಾಗನ್ಗೂ ಕೂಡ ಇಟ್ಟಿರೋದು. ಇಲ್ಲಿ ಇವನಿಗೆ ಯೋಚನೆ ಶುರು ಆಗ್ಬಿಟ್ಟಿರುತ್ತೆ. ಎಲಿಯಟ್ ನ ಯಾರಾದ್ರೂ ಮನುಷ್ಯರು ನೋಡ್ಬಿಟ್ರೆ ಸುಮ್ನೆ ಅಂತೂ ಇರೋದಿಲ್ಲ, ಏನಾದ್ರೂ ಕೆಟ್ಟದನ್ನ ಮಾಡ್ತಾರೆ ಅಂತ. ಆದ್ರೂ ಕೂಡ ಅದ್ರ ಯೋಚನೆನೆಲ್ಲ ಬಿಟ್ಟು ಇವರಿಬ್ರು ಜೊತೆಲಿ ಮಲ್ಕೋಬಿಡ್ತಾರೆ. ಮಾರನೇ ದಿನ ಪೀಟ್ಗೆ ಎಚ್ಚರ ಆದಾಗ ನೋಡ್ತಾನೆ ಎಲಿಯಟ್ ಇನ್ನೂ ಕೂಡ ಮಲಗಿರುತ್ತೆ. ಆದ್ರೆ ಹೊರಗಡೆ ಏನೋ ಶಬ್ದ ಕೇಳಿಸ್ತಿದೆ ಅಂತ ತುಂಬಾ ಕ್ಯೂರಿಯಸ್ ಆಗಿ ಆ ಶಬ್ದನ ಫಾಲೋ ಮಾಡ್ಕೊಂಡು ಬಂದು ನೋಡಿದ್ರೆ ಮರನ ಕಟ್ ಮಾಡೋದಕ್ಕೆ ಒಂದಷ್ಟು ಜನ ಬಂದು ನಿಂತಿರ್ತಾರೆ.
ಮಾಡ್ತಿರ್ತಾರೆ. ಹೇಳ್ಬೇಕು ಅಂತಂದ್ರೆ ಇವರು ಗ್ಯಾವಿನ್ ಹಾಗೆ ಜಾಕ್ ನ ಕಡೆಯವ್ರೆ. ಇಲ್ಲಿ ಇನ್ನೊಂದು ವಿಷಯ ಏನು ಅಂತಂದ್ರೆ ಜಾಕ್ ಮತ್ತೆ ಗ್ರೇಸ್ ಮದ್ವೆ ಆಗೋದ್ರಲ್ಲಿ ಇರ್ತಾರೆ. ಅಷ್ಟೇ ಅಲ್ಲದೆ ಜಾಕುಗೆ ಈಗಾಗ್ಲೇ ಮದ್ವೆ ಆಗಿ ಒಂದು ಮಗು ಕೂಡ ಇರುತ್ತೆ. ಇವಳ ಹೆಸರು ನಟಾಲಿ ಅಂತ. ಪೀಟ್ ಇವಳ ವಯಸ್ಸಿನ ಒಬ್ಳು ಹುಡುಗಿಯನ್ನ ನೋಡಿ ಸಂತೋಷ ಪಡ್ತಿರ್ತಾನೆ. ಅದೇ ಸಮಯಕ್ಕೆ ನಟಾಲಿನೂ ಕೂಡ ಇವನನ್ನ ನೋಡಿ ಫಾಲೋ ಮಾಡ್ಕೊಂಡು ಕಾಡಿನ ಒಳಗಡೆ ಬರ್ತಾಳೆ. ಇಲ್ಲಿ ನೋಡಿದ್ರೆ ಇವನು ಹೆದರ್ಕೊಂಡು ಮರದ ಮೇಲೆ ಹತ್ಬಿಟ್ಟಿರ್ತಾನೆ. ಇವಳು ಕೂಡ ಅವನ ಜೊತೆ ಮಾತಾಡೋದಕ್ಕೆ ಮರನ ಹತ್ತುತ್ತಾ ಬರ್ತಿರ್ತಾಳೆ. ಆದ್ರೆ ಕೊಂಬೆ ಕಟ್ಟಾಗಿ ಕೆಳಗಡೆ ಬೀಳ್ತಿರ್ತಾಳೆ. ಆಗ ಪೀಟ್ ಇವಳನ್ನ ಕಾಪಾಡಿ ಸೇಫ್ ಆಗಿ ಕೆಳಗಡೆ ಬರೋ ರೀತಿ ಮಾಡ್ತಾನೆ. ಇದಾದ್ಮೇಲೆ ನನ್ನ ಹೆಸರು ನಟಾಲಿ, ನಿನ್ನ ಹೆಸರು ಏನು ಅಂತ ಕೇಳಿದಾಗ ಇವನು ಕೂಡ ನನ್ನ ಹೆಸರು ಪೀಟ್ ಅಂತ ಹೇಳ್ತಿರ್ತಾನೆ. ಆದ್ರೆ ಅದೇ ಸಮಯಕ್ಕೆ ಎಲ್ಲರೂ ಇವಳನ್ನ ಹುಡ್ಕೊಂಡು ಬಂದು ಕೇಳ್ತಾರೆ ಇಲ್ಲೇನ್ ಮಾಡ್ತಿದ್ಯಾ ಅಂತ. ಇದೇ ಸಮಯದಲ್ಲಿ ಗ್ರೇಸ್ ಪೀಟ್ ನ ನೋಡಿ ನೀನ್ ಯಾರು ಎಲ್ಲಿಂದ ಬಂದಿದ್ಯಾ ಅಂತ ಕೇಳೋದಕ್ಕೆ ಬರ್ತಾಳೆ. ಆದ್ರೆ ಇವನ ಕತ್ನಲ್ಲಿರುವಂತೆ ಇವಳ ಲಾಕೆಟ್ ಅನ್ನ ನೋಡ್ಬಿಡ್ತಾಳೆ. ಇದರಿಂದ ಇವನು ಕೂಡ ತಪ್ಪಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಗ್ಯಾವಿನ್ ಬಂದು ಹಿಡ್ಕೋತಿದ್ದಂಗೆನೆ ಪ್ರಜ್ಞೆ ತಪ್ಪಿಡ್ತಾನೆ. ಈ ಕಡೆ ಎಲಿಯಟ್ಗೆ ಎಚ್ಚರ ಆದಾಗ ಪೀಟ್ ಕಾಣಿಸೋದಿಲ್ಲ. ಎಲ್ಲಾ ಕಡೆ ಹುಡ್ಕಾಡಿದ್ರು ಕೂಡ ಸಿಗೋದಿಲ್ಲ. ಇದರಿಂದ ಜೋರಾಗಿ ಕೂಗ್ತಿರುತ್ತೆ. ಗ್ಯಾವಿನ ಶಬ್ದನ ಕೇಳಿಸ್ಕೊತಾನೆ. ಆದ್ರೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ನಂತರ ಎಲಿಯಟ್ ಪೀಟರ್ ಸ್ಪೆಲ್ ಅನ್ನ ಫಾಲೋ ಮಾಡ್ಕೊಂಡು ಬಂದಾಗ ಓಡಾಡ್ತಿರುವಂತ ಜನರನ್ನ ನೋಡುತ್ತೆ. ಹೀಗೆ ನೋಡ್ತಿರ್ಬೇಕಾದ್ರೆ ಮಿಸ್ ಆಗಿ ಒಂದು ಮರನ ಬೆಳೆಸ್ಬಿಡುತ್ತೆ. ಅದನ್ನ ಎಲ್ಲರೂ ನೋಡ್ಬಿಡ್ತಾರೆ. ಆ ಜಾಗದಲ್ಲಿ ಏನೋ ಇದೆ, ಬೇಟೆ ಆಡ್ಬೇಕು ಅಂತ ಗ್ಯಾವಿನ್ ರೆಡಿ ಆಗ್ತಾನೆ. ಈ ಕಡೆ ನೋಡಿದ್ರೆ ಪೀಟ್ಗೆ ಎಚ್ಚರ ಆದಾಗ ಹಾಸ್ಪಿಟಲ್ ನಲ್ಲಿ ಇರ್ತಾನೆ. ಬಟ್ಟೆ ಎಲ್ಲ ಹಾಕ್ಬಿಟ್ಟಿರ್ತಾರೆ. ಆದ್ರಿಂದ ಹೊರಗಡೆ ನೋಡಿದ್ರೆ ಗ್ರೇಸ್ ಇವಳ ಲಾಕೆಟ್ ಅನ್ನ ತಗೋಬಿಟ್ಟಿರ್ತಾಳೆ. ಹಾಗೆ ಪೊಲೀಸರೆಲ್ಲ ಕೂಡ ಇಲ್ಲಿಗೆ ಬಂದಿರ್ತಾರೆ ಆ ಹುಡುಗ ಯಾರು ಸೇರಿರೋದು ಅಂತ ತಿಳ್ಕೊಳ್ಳೋದಕ್ಕೆ. ಈ ಕಡೆ ನೋಡಿದ್ರೆ ಪೀಟ್ ಕಿಟಕಿನ ನೋಡ್ತಿರ್ತಾನೆ. ನಂತರ ನಟಾಲಿ ಯಾವಾಗ ಪೀಟ್ ನ ನೋಡೋದಕ್ಕೆ ಅಂತ ಬರ್ತಾಳೋ ಇಲ್ಲಿ ಯಾರು ಇರೋದಿಲ್ಲ. ಯಾಕೆಂತಂದ್ರೆ ಕಿಟಕಿನ ತೆಗೆದು ಇವನು ಎಸ್ಕೇಪ್ ಆಗಿ ಓಡ್ ಬರ್ತಿರ್ತಾನೆ. ನನ್ನ ಕಾಡು ಎಲ್ಲಿ, ನನ್ನ ಎಲಿಯಟ್ ಎಲ್ಲಿ ಅಂತ. ಆದ್ರೆ ಇವನನ್ನ ಹುಡ್ಕೊಂಡು ಒಬ್ಬ ಪೊಲೀಸ್ ಕೂಡ ಬಂದ್ಬಿಟ್ಟಿರ್ತಾನೆ. ಇದರಿಂದ ಒಂದು ಸ್ಕೂಲ್ ಬಸ್ ಅನ್ನ ಹಿಡ್ಕೊಂಡು ಮೇಲೆ ಹತ್ತುತ್ತಿರೋದನ್ನ ಸ್ಕೂಲ್ ನ ಮಕ್ಕಳು ನೋಡಿ ತುಂಬಾನೇ ಸಂತೋಷ ಪಡ್ತಿರ್ತಾರೆ. ಆದ್ರೆ ಅಲ್ಲಿಂದನೂ ಕೂಡ ಇವನು ತಪ್ಪಿಸ್ಕೊಂಡು ಓಡೋಗ್ತಿರ್ಬೇಕಾದ್ರೆ ಒಂದು ಜಾಗದಲ್ಲಿ ಗ್ರೇಸ್ಗೆ ಸಿಗಾಕೋಬಿಡ್ತಾನೆ. ಈ ಕಡೆ ನೋಡಿದ್ರೆ ಕಾಡ್ನಲ್ಲಿ ಗ್ಯಾವಿನ್ ಹಾಗೆ ಇವನ ಜನರು ಮರ ಬಿಡಿಸಿದ್ದು ಯಾರು ಅಂತ ಇನ್ನೂ ಕೂಡ ಹುಡ್ಕಾಡ್ತಿರ್ತಾರೆ. ಹೀಗೆ ಹುಡ್ಕಾಡ್ತಿರ್ಬೇಕಾದ್ರೆ ಎಲಿಯಟ್ ನ ದೊಡ್ಡ ಹೆಜ್ಜೆ ಗುರುತನ್ನ ನೋಡಿ ಹೆದರ್ಕೋಬಿಡ್ತಾರೆ. ಯಾವ ಪ್ರಾಣಿದು ಅಂತಾನು ಕೂಡ ಅವರಿಗೆ ಅರ್ಥ ಆಗ್ತಿರೋದಿಲ್ಲ. ಇಲ್ಲಿ ಗ್ಯಾವಿನ್ ಹಿಂದೆನೆ ಎಲಿಯಟ್ ಇರುತ್ತೆ. ಆದ್ರೆ ಮಾಯ ಆಗಿರೋದ್ರಿಂದ ಕಣ್ಣಿಗೆ ಕಾಣಿಸ್ಕೊತಿರೋದಿಲ್ಲ. ನಂತರ ಗ್ರೇಸ್ ಮತ್ತೆ ನಟಾಲಿ ಏನು ಹೆದರ್ಕೊಳ್ಬೇಡ, ನಿನ್ನ ಮನೆ ಕರ್ಕೊಂಡು ಹೋಗ್ತಿದೀವಿ ಅಂತ ಹೇಳ್ತಾ ಕಾಡಿನ ಹತ್ರನೇ ಇರುವಂತೆ ಇವರ ಸುಂದರವಾಗಿರುವಂತ ಮನೆ ಹತ್ರ ಕರ್ಕೊಂಡ್ ಬರ್ತಾರೆ. ಆದ್ರೆ ಇವನ್ ಮಾತ್ರ ಇಳಿತಿದ್ದಂಗೆನೆ ಓಡೋಗೋದಕ್ಕೆ ನೋಡ್ತಿರ್ತಾನೆ, ನನ್ ಮನೆಗ್ ಹೋಗ್ಬೇಕು ಅಂತ. ಆಗ ಇವಳು ಸರಿ ಆಯ್ತು, ನಾಳೆ ನಿನ್ನ ಕರ್ಕೊಂಡೋಗಿ ಕಾಡಿಗೆ ಬಿಡ್ತೀನಿ ಅಂತ ಹೇಳ್ದಾಗ್ಲೆ ಇವನ್ಗೆ ಸ್ವಲ್ಪ ಸಮಾಧಾನ ಆಗೋದು. ಇಲ್ಲಿ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಜಾಕ್ ಹಾಗೆ ಗ್ರೇಸ್ ಮದ್ವೆ ಆಗ್ತಿರೋದ್ರಿಂದ ಜಾಕ್ ನ ಮಗಳಾಗಿರುವಂತ ನಟಾಲಿ ಗ್ರೇಸ್ಗೂ ಕೂಡ ಮಗಳೇ. ಈ ಕಡೆ ಗ್ಯಾವಿನ್ ಹಾಗೆವನ ಜನರು ಹುಡುಕ್ತಾ ಇಲಿಯಟ್ ಹಾಗೆ ಪೀಟ್ ವಾಸ ಮಾಡ್ತಿರುವಂತ ಮರದ ಹತ್ರ ಬರ್ತಾರೆ. ನಂತರ ಗ್ಯಾವಿನ್ ಮರದ ಒಳಗಡೆ ಬಂದಾಗ ಪೀಟ್ ನ ಬುಕ್ ಇವನಿಗೆ ಕಾಣಿಸುತ್ತೆ. ಅದನ್ನ ತಗೊಂಡು ಹೊರಗಡೆ ಬರ್ತಾನೆ. ಆದ್ರೆ ಆ ಬುಕ್ ಅನ್ನ ಎತ್ಕೊಂಡು ಹೋಗ್ತಿರೋದನ್ನ ನೋಡಿ ಎಲಿಯಟ್ಗೆ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಇದರಿಂದ ಗ್ಯಾವಿನ್ ನ ಟೀಮ್ನವರು ಎಸ್ಕೇಪ್ ಆಗೋದಕ್ಕೆ ನೋಡ್ತಿದ್ರೆ ಎಲಿಯಟ್ ಕೂಡ ಇವರ ಹಿಂದೆನೆ ಇರುತ್ತೆ. ಅದಕ್ಕೆ ಗ್ಯಾವಿನ್ ಶೂಟ್ ಮಾಡೋದಕ್ಕೆ ನೋಡ್ತಿದ್ರೆ ಇವನ ಗನ್ನನ್ನ ಕಿತ್ಕೊಂಡು ಬೆಂಡ್ ಮಾಡಿ ಬಿಸಾಕ್ಬಿಡುತ್ತೆ. ಆದ್ರೆ ಇವರಿಗೆ ಏನು ಮಾಡೋದಿಲ್ಲ, ಹೋಗೋದಕ್ಕೆ ಬಿಟ್ಬಿಡುತ್ತೆ. ಇವರು ಕೂಡ ಎಸ್ಕೇಪ್ ಆಗಿ ಹೋಗ್ತಿರ್ಬೇಕಾದ್ರೆ ಅವರನ್ನೇ ಫಾಲೋ ಮಾಡ್ತಾ ಹೋಗ್ತಿರುತ್ತೆ ಪೀಟ್ ಎಲ್ಲಿದ್ದಾನೆ ಅಂತ ಕಂಡುಹಿಡಿಯೋದಕ್ಕೆ. ಈ ಕಡೆ ಪೀಟ್ ಹೊಸ ವಿಷಯಗಳನ್ನ ಕಲಿತಿರ್ತಾನೆ. ಹಾಗೆ ಬ್ರಷ್ ಮಾಡೋದನ್ನು ಕೂಡ ಹೇಳ್ಕೊಡ್ತಾರೆ. ಈ ಕಡೆ ನೋಡಿದ್ರೆ ಎಲಿಯಟ್ ಮಿಲ್ ಹೆವೆನ್ ಟೌನ್ ಗೆ ಬಂದು ತಲುಪಿಟ್ಟಿರುತ್ತೆ. ಹಾಗೆ ಪೀಟ್ ಗೆ ಮನೆಯಲ್ಲಿ ಒಂದು ಬುಕ್ ಸಿಗುತ್ತೆ. ಇವನ ಹತ್ರ ಒಂದು ಬುಕ್ ಇದೆಯಲ್ಲ, ಅದೇ ತರದ ಬುಕ್ ಇದು. ಇದೇ ಸಮಯದಲ್ಲಿ ಇವನು ಇವನ ಫ್ರೆಂಡ್ ಆಗಿರುವಂತ ಇಲೇಟ್ ನ ಬಗ್ಗೆ ಹೇಳ್ತಿರ್ಬೇಕಾದ್ರೆ ಗ್ರೇಸ್ಗೆ ಪೊಲೀಸ್ ಕಾಲ್ ಮಾಡಿ ಹೇಳ್ತಾರೆ ಪೀಟ್ ನ ತಂದೆ ತಾಯಿ ಒಂದು ಆಕ್ಸಿಡೆಂಟ್ ನಲ್ಲಿ ಸತ್ತೋಗಿದ್ದಾರೆ. ಅವನು ಕೂಡ ಸತ್ತೋಗಿದ್ದ ಅಂತಾನೆ ಎಲ್ರು ಅನ್ಕೊಂಡಿದ್ರು. ಆದ್ರೆ ಅವನಿನ್ನು ಬದುಕಿರೋದ್ರಿಂದ ಅವನನ್ನ ಅನಾಥಾಶ್ರಮಕ್ಕೆ ಕಳಿಸ್ಬೇಕು ಅಂತ. ನಂತರ ನೋಡಿದ್ರೆ ಪೀಟ್ ಡ್ರಾಯಿಂಗ್ ಅನ್ನ ಮಾಡ್ತಾ ಎಲಿಯಟ್ ಯಾವ ರೀತಿ ಕಾಣಿಸುತ್ತೆ ಅಂತ ತೋರ್ಸೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಇದೇ ಸಮಯದಲ್ಲಿ ಮತ್ತೊಂದ್ ಕಡೆ ನೋಡಿದ್ರೆ ಎಲಿಯಟ್ ಪೀಟ್ ನ ಸ್ಮೆಲ್ ಅನ್ನ ಹುಡುಕ್ತಾ ಆಗ್ಲೇ ಅವನನ್ನ ಸೇರಿಸಿದಂತ ಹಾಸ್ಪಿಟಲ್ಗೆ ಬರುತ್ತೆ. ಆದ್ರೆ ಇಲ್ಲೂ ಕೂಡ ಇದಕ್ಕೆ ಪೀಟ್ ಸಿಗೋದಿಲ್ಲ. ಈ ಕಡೆ ನಟಾಲಿ ಪೀಟ್ ಮಾಡಿರುವಂತ ಡ್ರಾಯಿಂಗ್ ಅನ್ನ ನೋಡ್ತಾಳೆ. ಒಂದು ಹಸಿರು ಡ್ರ್ಯಾಗನ್ ಅನ್ನ ಬಿಡಿಸಿರ್ತಾನೆ. ಇದನ್ನ ನೋಡಿ ಇವಳಿಗೆ ಕಾನ್ರಾಡ್ ಹೇಳ್ತಿದ್ದಂತ ಸ್ಟೋರಿ ನೆನಪಾಗಿ ಅದನ್ನ ಇವನ್ಗೂ ಕೂಡ ಹೇಳ್ತಾ ಹೋಗ್ತಾಳೆ. ನಂತರ ಇಲ್ಲಿಗೆ ಗ್ರೇಸ್ ಕೂಡ ಬಂದು ಇವಳ ಲಾಕೆಟ್ ನಲ್ಲಿ ಇರುವಂತ ಇವಳ ಫ್ಯಾಮಿಲಿ ಫೋಟೋನ ತೋರಿಸ್ತಿರ್ತಾಳೆ. ಇದೇ ಸಮಯದಲ್ಲಿ ನಮ್ಗೆ ಗೊತ್ತಾಗುತ್ತೆ ಗ್ರೇಸ್ ಚಿಕ್ಕವಳಿರ್ಬೇಕಾದ್ರೆ ಇವಳ ತಾಯಿ ತೀರೋಗಿದ್ದಾರೆ ಅಂತ. ಆದ್ರಿಂದ ಇವನಿಗೆ ಸಮಾಧಾನ ಮಾಡ್ತಿರ್ತಾಳೆ, ನೀನು ಒಂಟಿ ಅಲ್ಲ, ಯೋಚನೆ ಮಾಡ್ಬೇಡ ಅಂತ. ಆಗ ಇವನು ಕೂಡ ಹೇಳ್ತಾನೆ, ಹೌದು ನಾನು ಒಂಟಿ ಅಲ್ಲ, ನನ್ ಜೊತೆ ನನ್ನ ಫ್ರೆಂಡ್ ಇಲಿಯಟ್ ಇದಾನೆ ಅಂತ ಮಾಡಿರುವಂತ ಡ್ರ್ಯಾಗನ್ ನ ಡ್ರಾಯಿಂಗ್ ಅನ್ನ ತೋರಿಸ್ತಾನೆ. ಇದನ್ನ ನೋಡಿ ಇವಳಿಗೆ ಶಾಕ್ ಆಗ್ತಿರುತ್ತೆ. ನಾಳೆ ಹೋಗ್ತೀವಲ್ಲ,
ನೀವೇ ನೋಡ್ತೀರಾ ಅಂತ ಹೇಳ್ತಿರ್ತಾನೆ. ಅಷ್ಟೇ ಅಲ್ದೆ ಮತ್ತೆ ಕಾಡಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿರೋದ್ರಿಂದ ಇವನಿಗೆ ತುಂಬಾ ಸಂತೋಷ ಆಗಿ ಇವಳನ್ನ ತಪ್ಕೊಬಿಡ್ತಾನೆ. ಈ ಕಡೆ ಎಲಿಯಟ್ ಇನ್ನೂ ಕೂಡ ಪೀಟ್ ನ ಹುಡುಕ್ತಾನೆ ಇರುತ್ತೆ. ಅದೇ ಸಮಯಕ್ಕೆ ತುಂಬಾ ಗಾಬರಿಯಿಂದ ಗ್ಯಾವಿನ್ ಜಾಕ್ ಹತ್ರ ಬಂದು ನಾನು ಡ್ರ್ಯಾಗನ್ ನ ನೋಡ್ದೆ ಅಂತ ಹೇಳ್ತಾನೆ. ಅದನ್ನ ಗ್ರೇಸ್ ಕೂಡ ಕೇಳಿಸ್ಕೊತಾಳೆ. ಆದ್ರೆ ಜಾಕ್ಗೆ ಒಂದ್ ಮಾತ್ ಮೇಲೆ ನಂಬಿಕೆ ಇರೋದಿಲ್ಲ. ಅದಕ್ಕೆ ಗ್ಯಾವಿನ್ ಬೇಜಾರ್ ಮಾಡ್ಕೊಂಡು ಇಲ್ಲಿಂದ ಹೊಟ್ಟೋಗ್ತಾನೆ. ಆಗ್ಲೇ ನಮ್ಗೆ ಗೊತ್ತಾಗೋದು ಇಷ್ಟೊತ್ತಿಗೆ ಪೀಟ್ ನ ಹುಡ್ಕೊಂಡು ಇಲಿಯಟ್ ಕೂಡ ಇಲ್ಲಿಗೆ ಬಂದು ತಲುಪಿಟ್ಟಿದೆ ಅಂತ. ಮೊದ್ಲು ಇದಕ್ಕೆ ಇಲ್ಲಿ ನೀರ್ ಕಾಣಿಸಿ ಆಟ ಆಡ್ತಿರುತ್ತೆ. ಆದ್ರೆ ಅದೇ ಸಮಯಕ್ಕೆ ಪೀಟ್ ನ ಶಬ್ದ ಕೇಳಿಸಿದ್ರಿಂದ ಮನೆಯ ಕಿಟಕಿಲ್ ನೋಡುತ್ತೆ. ಪೀಟ್ ಕೂಡ ಅವರ ಫ್ಯಾಮಿಲಿಲಿ ಒಬ್ಬನ್ ರೀತಿ ಇರ್ತಾನೆ. ಇದನ್ನ ನೋಡಿದಕ್ಕೆ ಸ್ವಲ್ಪ ಸಂತೋಷ ಆದ್ರೆ ತುಂಬಾ ದುಃಖ ಆಗುತ್ತೆ. ಇನ್ ಮುಂದೆ ನಾನು ಪೀಟ್ ನ ಜೊತೆ ಇರೋದಕ್ಕಾಗೋದಿಲ್ಲ ಅಂತ ಇದೇ ಬೇಜಾರ್ನಲ್ಲಿ ಇದು ಮತ್ತೆ ಮರದ ಹತ್ರ ಬಂದು ಮಲ್ಕೋಬಿಡುತ್ತೆ. ಈ ಕಡೆ ಗ್ರೇಸ್ ಪೀಟ್ ಬಿಡಿಸಿರುವಂತ ಡ್ರ್ಯಾಗನ್ ಚಿತ್ರನ ತಗೊಂಡು ಇವಳ ತಂದೆ ಮನೆಗೆ ಬಂದು ಸ್ಟೋರ್ ರೂಮ್ ನಲ್ಲಿ ಏನೋ ಹುಡುಕ್ತಿರ್ತಾಳೆ. ಆಗ ಇಲ್ಲಿಗೆ ಇವಳ ತಂದೆ ಬಂದಾಗ ಪೀಟ್ ನ ಬಗ್ಗೆ ಎಲ್ಲಾ ವಿಷಯನು ಹೇಳಿ ಅವನು ಬಿಡಿಸಿರುವಂತ ಹಸಿರು ಬಣ್ಣದ ಡ್ರ್ಯಾಗನ್ ಚಿತ್ರನ ತೋರಿಸ್ತಾಳೆ. ನೀನು ಇದನ್ನ ಹುಡುಕ್ತಿದ್ದಿ ಅಂತ ಕಾನ್ರಾಡ್ ಇವನೇ ಬಿಡಿಸಿರುವಂತ ಹಸಿರು ಬಣ್ಣದ ಡ್ರ್ಯಾಗನ್ ಚಿತ್ರನ ತೋರಿಸ್ತಾನೆ. ಹೌದು, ನಿಜವಾಗ್ಲೂ ಇವನು ಕೂಡ ಎಲಿಯಟ್ ನ ನೋಡಿರ್ತಾನೆ. ಅದಕ್ಕೆ ಗ್ರೇಸ್ ಇವನನ್ನ ಕೇಳ್ತಾಳೆ, ನನ್ಗೆ ನಿಜ ಹೇಳಿ ನೀವು ಕಾಡ್ನಲ್ಲಿ ಏನ್ ನೋಡಿದ್ರಿ ಅಂತ. ಆಗ ಸರಿ ಅಂತ ಇವನು ಕೂಡ ಹೇಳ್ತಾ ಹೋಗ್ತಾನೆ. ನೀನು ತುಂಬಾ ಚಿಕ್ಕ ಹುಡುಗಿ ಇದ್ದೆ. ಆಗ ನಾನು ಬೇಟೆ ಆಡೋದಕ್ಕೆಂತ ಕಾಡಿಗೆ ಹೋಗಿದ್ದೆ. ಆದ್ರೆ ಬೇಟೆ ಆಡ್ತಿರ್ಬೇಕಾದ್ರೆ ಸಡನ್ ಆಗಿ ಒಂದು ಹಸಿರು ಬಣ್ಣದ ಡ್ರ್ಯಾಗನ್ ನನ್ ಮುಂದೆ ಬಂದ್ಬಿಡ್ತು. ನಾವಿಬ್ರು ಒಬ್ರನ್ನೊಬ್ರು ತುಂಬಾ ಆಶ್ಚರ್ಯದಿಂದ ನೋಡ್ತಿದ್ವಿ. ನಾನು ಅದಕ್ಕೆ ಶೂಟ್ ಮಾಡೋದಕ್ಕೆ ರೆಡಿ ಆಗ್ತಿದ್ದೆ. ಆದ್ರೆ ಅದನ್ನ ನೋಡಿ ನನಗೆ ಶೂಟ್ ಮಾಡೋದಕ್ಕೆ ಮನ್ಸೇ ಬರ್ಲಿಲ್ಲ. ಬದಲಾಗಿ ಅದು ಪ್ರಕೃತಿಯ ಸೌಂದರ್ಯ ಅಂತ ಅನ್ಸೋದಕ್ಕೆ ಶುರುವಾಯ್ತು. ನಂತರ ಡ್ರ್ಯಾಗನ್ ಕೂಡ ನನಗೆ ಏನು ಮಾಡ್ಲಿಲ್ಲ. ಅದ್ರ ಪಾಡಿಗೆ ಅದು ಕಾಡಿನ ಒಳಗಡೆ ಹೊಟ್ಟೋಯ್ತು ಅಂತ ಹೇಳ್ಬೇಕು ಅಂತಂದ್ರೆ ಈಗ ಗ್ರೇಸ್ಗೂ ಕೂಡ ಇವಳ ತಂದೆ ಮಾತಿನ ಮೇಲೆ ನಂಬಿಕೆ ಬರೋದಕ್ಕೆ ಶುರು ಆಗಿರುತ್ತೆ. ನಂತರ ಮಾರನೇ ದಿನ ಗ್ರೇಸ್ ಪೀಟ್ ನ ಎದ್ದೋಳಿಸಿ ಇಬ್ರು ಮಕ್ಕಳನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಿರ್ತಾಳೆ. ಯಾಕೆಂತಂದ್ರೆ ನಿನ್ನೆ ಪೊಲೀಸ್ ಹೇಳಿದ್ರಲ್ಲ ಪೀಟ್ ನ ಅನಾಥಾಶ್ರಮಕ್ಕೆ ಸೇರಿಸ್ಬೇಕು ಅಂತ. ಇವಳು ಪೊಲೀಸ್ ಸ್ಟೇಷನ್ಗೆನೂ ಬರ್ತಾಳೆ. ಆದ್ರೆ ಪೀಟ್ ನಲ್ಲಿ ಬಿಟ್ಟು ಹೋಗೋದಕ್ಕೆ ಮನಸ್ಸು ಬರೋದಿಲ್ಲ. ಆದ್ರಿಂದ ಇವಳು ಕಾನ್ರಾಡ್ ನು ಕೂಡ ಕರ್ಕೊಂಡು ಪೀಟ್ ಹೇಳಿರೋ ರೀತಿ ಕಾಡಿಗೆ ಕರ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾಳೆ. ಈ ಕಡೆ ಜಾಕ್ ಫ್ಯಾಕ್ಟರಿಗೆ ಬಂದಾಗ ಪೊಲೀಸರು ಫೋನ್ ಮಾಡಿ ಕೇಳ್ತಾರೆ, ಏನಕ್ಕೆ ನೀವಿನ್ನು ಪೀಟ್ ನ ಕರ್ಕೊಂಡ್ ಬಂದಿಲ್ಲ ಅಂತ. ಆದ್ರೆ ಇವನು ಗೊತ್ತಿರೋ ಪ್ರಕಾರ ಗ್ರೇಸ್ ಈಗಾಗ್ಲೇ ಪೀಟ್ ನ ಕರ್ಕೊಂಡು ಹೋಗಿದ್ದಾಳೆ. ಅಷ್ಟೇ ಅಲ್ಲದೆ ಗ್ಯಾವಿನ್ ಕೂಡ ಒಂದು ನೋಟ್ ಅನ್ನ ಬರ್ದಿಟ್ಬಿಟ್ಟು ಹೋಗಿರ್ತಾನೆ, ನಾನು ಡ್ರ್ಯಾಗನ್ ಅನ್ನ ಹುಡ್ಕೋದಕ್ಕೆ ಹೋಗ್ತಿದ್ದೀನಿ ಅಂತ. ಈ ಕಡೆ ಇವರೆಲ್ಲರೂ ಕಾರ್ ಹತ್ರ ಬಂದು ತಲುಪ್ತಿದ್ದಂಗೆನೆ ಪೀಟ್ ಓಡೋದಕ್ಕೆ ಶುರು ಮಾಡ್ತಾನೆ. ಮಿಕ್ತವರು ಕೂಡ ಅವನನ್ನ ಫಾಲೋ ಮಾಡ್ತಾ ಮಾಡ್ತಾ ಹಿಂದಿಂದೇನೆ ಹೋಗ್ತಿರ್ತಾರೆ. ಯಾವಾಗ ಇವರು ಹೀಗೆ ನಡೀತಾ ಕಾಡಿನ ಮಧ್ಯೆ ಬಂದು ತಲುಪ್ತಾರೋ ಪೀಟ್ ಹಾಗೆ ಎಲಿಯಟ್ ವಾಸ ಮಾಡ್ತಿರುವಂತ ಮರದ ಹತ್ರ ಬಂದು ತಲುಪ್ತಾರೆ. ಇಲ್ಲಿ ಇವರೆಲ್ಲರೂ ಪೀಟ್ ಸಣ್ಣ ಹುಡುಗ ಆಗಿದ್ರು ಜೀವನ ಮಾಡೋದಕ್ಕೆ ಈ ರೀತಿ ಎಲ್ಲ ರೆಡಿ ಮಾಡ್ಕೊಂಡಿರೋದನ್ನ ನೋಡಿ ತುಂಬಾನೇ ಆಶ್ಚರ್ಯ ಪಡ್ತಿರ್ತಾರೆ. ಅದೇ ಸಮಯಕ್ಕೆ ಪೀಟ್ಗೆ ಇಲ್ಲೇ ಇವನ ಬುಕ್ ಕಾಣಿಸಿ ಮರದ ಕೆಳಗಡೆ ಇರುವಂತ ಗುಹೆ ಒಳಗಡೆ ಹೋಗ್ತಾನೆ. ಈ ಕಡೆ ಇಷ್ಟೊತ್ತಿಗೆ ಜಾಕ್ ಕೂಡ ಕಾಡಿಗೆ ಬಂದು ತಲುಪಿರ್ತಾನೆ. ನಂತರ ಪೀಟ್ ಗುಹೆಯಿಂದ ಹೊರಗಡೆ ಬರ್ತಿದ್ದಂಗೆನೆ ಇವನ್ ಜೊತೆ ಎಲಿಯಟ್ ಕೂಡ ಹೊರಗಡೆ ಬರುತ್ತೆ. ಅದನ್ನ ನೋಡಿದಂತೆ ಇವ್ರ ಮೂರು ಜನರಿಗೂ ಭಯ, ಆಶ್ಚರ್ಯ, ಸಂತೋಷ ಎಲ್ಲನೂ ಒಟ್ಟಿಗೆ ಆಗ್ತಿರುತ್ತೆ. ಇಷ್ಟೊತ್ತಿಗೆ ಗ್ರೇಸ್ಗೆ ಇವಳ ತಂದೆ ಮಾತಿನ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಬಂದ್ಬಿಟ್ಟಿರುತ್ತೆ. ಇದಾದ್ಮೇಲೆ ನಟಾಲಿ ಕೂಡ ಪೀಟ್ ನ ರೀತಿನೇ ಎಲಿಯಟ್ ನ ಹತ್ರ ಬಂದು ಇದನ್ನ ಮುಟ್ತಿದ್ದಂಗೆನೆ ಎಲಿಯಟ್ ಕೂಡ ಅದೇ ರೀತಿ ಪ್ರೀತಿಯಿಂದನೇ ಇವಳ ಜೊತೆ ಬಿಹೇವ್ ಮಾಡ್ತಿರುತ್ತೆ. ಆದ್ರೆ ಅದೇ ಸಮಯಕ್ಕೆ ಒಂದು ಇಂಜೆಕ್ಷನ್ ಬಂದು ಚುಚ್ಚುತ್ತೆ. ನೋಡಿದ್ರೆ ಗ್ಯಾವಿನ್ ಹಾಗಿವನ ಜನರು ಮತ್ತು ಬರುವಂತ ಇಂಜೆಕ್ಷನ್ ನ ಕೊಟ್ಟು ಇದನ್ನ ಹಿಡಿಯೋದಕ್ಕೆ ನೋಡ್ತಿರ್ತಾರೆ. ಇವರೆಲ್ಲ ಬೇಡ ಅಂತ ಎಷ್ಟೇ ಹೇಳ್ತಿದ್ರು ಅವರು ಕೇಳ್ತಾನೆ ಇರೋದಿಲ್ಲ. ಇನ್ನಷ್ಟು ಇಂಜೆಕ್ಷನ್ ಗಳನ್ನ ಕೊಟ್ಟು ಹಗ್ಗನ ಹಾಕಿ ಹಿಡಿಯೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಆದ್ರೆ ಇದು ಅಷ್ಟೊಂದು ಈಸಿ ಆಗಿರೋದಿಲ್ಲ. ಹೀಗೆ ಹಿಡಿತಿರ್ಬೇಕಾದ್ರೆ ಪೀಟ್ ಬಂದು ಗ್ಯಾವಿನ್ ಗೆ ಹೊಡಿತಿರ್ತಾನೆ, ಅದನ್ನ ಬಿಟ್ಬಿಡು ಅಂತ. ನಂತರ ಎಲಿಯಟ್ ಕೂಡ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ಹಾರೋದಕ್ಕೆ ಪ್ರಯತ್ನ ಪಡುತ್ತೆ. ಆದ್ರೆ ಇಂಜೆಕ್ಷನ್ ಗಳನ್ನ ಕೊಟ್ಟಿರೋದ್ರಿಂದ ಪ್ರಜ್ಞೆ ತಪ್ಪಿ ಬಿದ್ದೋಗುತ್ತೆ. ಅದೇ ಸಮಯಕ್ಕೆ ಜಾಕ್ ಕೂಡ ಇಲ್ಲಿಗೆ ಬಂತು ಇವನ ಕಣ್ಣಾರೆ ಡ್ರ್ಯಾಗನ್ ನೋಡಿ ತುಂಬಾನೇ ಶಾಕ್ ಆಗೋಗಿರ್ತಾನೆ. ನಂತರ ಎಲಿಯಟ್ ನ ಕಟ್ಟಾಕೊಂಡು ಒಂದು ಟ್ರಕ್ ನಲ್ಲಿ ಇವರ ಮರ ಕಟ್ ಮಾಡುವಂತ ಫ್ಯಾಕ್ಟರಿಗೆ ಬರ್ತಾರೆ. ಇಲ್ಲಿರುವಂತ ಜನರಂತೂ ಡ್ರ್ಯಾಗನ್ ನೋಡಿ ತುಂಬಾನೇ ಗಾಬರಿ ಆಗ್ಬಿಟ್ಟಿರ್ತಾರೆ. ಅಷ್ಟೇ ಅಲ್ಲದೆ ಎಲಿಯಟ್ ನ ಜೊತೆ ಎಲ್ಲರೂ ಬಂದಿರ್ತಾರೆ. ನಂತರ ಜಾಕ್ ಪೊಲೀಸರಿಗೆಲ್ಲ ಕಾಲ್ ಮಾಡಿ ಕರಿತಿರ್ತಾನೆ. ಆದ್ರೆ ಪೀಟುಗ್ ಮಾತ್ರ ತುಂಬಾನೇ ಭಯ ಆಗ್ತಿರುತ್ತೆ, ಇವರೆಲ್ಲರೂ ಏನ್ ಮಾಡ್ಬಿಡ್ತಾರೋ ಏನು ಅಂತ. ಈ ಕಡೆ ಕಾನ್ರಾಡ್ ಗ್ಯಾವಿನ್ ನ ಕೇಳ್ತಾನೆ, ನೀನು ಡ್ರ್ಯಾಗನ್ ನ ಹಿಡಿದಿದ್ಯಾ, ಮುಂದೆ ಏನ್ ಮಾಡ್ಬೇಕು ಅಂತಿದ್ಯಾ ಅಂತ. ಆದ್ರೆ ಏನ್ ಮಾಡ್ಬೇಕು ಅಂತ ಇವನು ಕೂಡ ಡಿಸೈಡ್ ಮಾಡಿರೋದಿಲ್ಲ. ಇದೇ ಸಮಯಕ್ಕೆ ಎಲಿಯಟ್ಗೆ ಎಚ್ಚರ ಆಗೋಗುತ್ತೆ. ಈ ಕಡೆ ಪೀಟ್ ತುಂಬಾ ಟೆನ್ಷನ್ ಮಾಡ್ಕೊಂಡು ನಮ್ಮಿಬ್ರನ್ನ ಬಿಟ್ಬಿಡಿ, ಮತ್ತೆ ನಿಮ್ಮ ಕಣ್ಣಿಗೆ ಕಾಣಿಸೋದೇ ಇಲ್ಲ ಅಂತ ನಟಾಲಿಗೆ ಹೇಳ್ತಿರ್ತಾನೆ. ಈ ಕಡೆ ಗ್ರೇಸ್ ಎಲಿಯಟ್ ಹತ್ರ ಬಂದು ನಿನಗೆ ಏನು ಆಗೋದಿಲ್ಲ ಅಂತ ಇದನ್ನ ಟಚ್ ಮಾಡ್ತಿದ್ದಂಗೆನೆ ಇದ್ರ ಮೈಯಲ್ಲಿ ಇನ್ನೂ ಕೂಡ ಹಸಿರು ಬಣ್ಣ ಜಾಸ್ತಿ ಆಗೋಗುತ್ತೆ. ಅಂದ್ರೆ ಇವಳದು ಕೂಡ ಒಂದು ಒಳ್ಳೆ ಮನಸ್ಸು ಅಂತ. ಅದೇ ಸಮಯಕ್ಕೆ ತುಂಬಾ ಪೊಲೀಸರು ಬಂದಿದ್ದನ್ನ ಪೀಟ್ ಮತ್ತೆ ನಟಾಲಿ ನೋಡಿ ಹೇಗಾದ್ರೂ ಮಾಡಿ ಎಲಿಯಟ್ ಹತ್ರ ಹೋಗ್ಬೇಕು ಅಂತ ತುಂಬಾನೇ ಪ್ರಯತ್ನ ಪಡ್ತಿರ್ತಾರೆ.
ಈ ಕಡೆ ಜಾಕ್ ಮತ್ತೆ ಗ್ಯಾವಿನ್ ಪೊಲೀಸರಿಗೆ ಹೇಳ್ತಿರ್ತಾರೆ, ನಾವು ತೋರ್ಸೋದನ್ನ ನೋಡಿದ್ರೆ ನೀವು ತುಂಬಾ ಆಶ್ಚರ್ಯ ಪಡ್ತೀರಾ ಅಂತ. ಆದ್ರೆ ಅಷ್ಟೊತ್ತಿಗೆ ಪೀಟ್ ಮತ್ತೆ ನಟಾಲಿ ಗೋಡನ್ನ ಒಳಗಡೆ ಬಂದು ಡೋರ್ ಅನ್ನ ಲಾಕ್ ಮಾಡಿ ಎಲಿಯಟ್ ನ ಫ್ರೀ ಮಾಡ್ತಾರೆ. ಹಾಗೆ ಇದಕ್ಕೆ ಹಾರೋದಕ್ಕೆ ಪೀಟ್ ಹೇಳ್ತಿರ್ತಾನೆ. ಅಷ್ಟೊತ್ತಿಗೆ ಇವರೆಲ್ಲರೂ ಡೋರ್ ಅನ್ನ ಹೊಡ್ಕೊಂಡು ಒಳಗಡೆ ಬಂದು ನೋಡಿದ್ರೆ ಇವ್ರಿಗೆ ಎಲಿಯಟ್ ಆಗ್ಲಿ ಮಕ್ಳಾಗ್ಲಿ ಕಾಣಿಸೋದಿಲ್ಲ. ಹಾರಿ ಹೊಟ್ಟೋಗಿದೆ ಅಂತ ಹುಡ್ಕೋದಕ್ಕೆ ಹೋಗ್ತಾರೆ. ಆದ್ರೆ ಗ್ರೇಸ್ ಗಮನಿಸ್ತಾಳೆ, ಎಲಿಯಟ್ ಹಾಗೆ ಮಕ್ಳು ಎಲ್ರೂ ಇಲ್ಲೇ ಇದ್ದಾರೆ ಅಂತ. ಅದಕ್ಕೆ ಸೈಲೆಂಟ್ ಆಗಿ ಜಾಕ್ ಹತ್ರ ಬಂದು ಹೇಳ್ತಿರ್ತಾಳೆ, ಎಲಿಯಟ್ ಅಲ್ಲೇ ಇದೆ, ನಾವ್ ಅದಕ್ಕೆ ಸಹಾಯ ಮಾಡ್ಬೇಕು ಅಂತ. ಈ ಕಡೆ ಎಲಿಯಟ್ಗೆ ಹಾರೋದಕ್ಕಾಗ್ತಿರೋದಿಲ್ಲ. ಹಾಗೆ ಇಲ್ಲಿಗೆ ಕಾನ್ರಾಡ್ ಬರ್ತಾನೆ. ಇವನ್ಗೂ ಕೂಡ ಎಲಿಯಟ್ ನ ಮತ್ತೆ ಕಾರಿಗೆ ಬಿಡ್ಬೇಕು ಅಂತ ಆಸೆ. ಆದ್ರಿಂದ ಇಲ್ಲೇ ಇರುವಂತ ಈ ಟ್ರಕ್ ಅನ್ನ ಸ್ಟಾರ್ಟ್ ಮಾಡ್ಕೊಂಡು ಸೀದಾ ಹೊರಗಡೆ ಬಂದ್ಬಿಡ್ತಾನೆ. ಆಗ ಪೊಲೀಸರು ಕೂಡ ಡ್ರ್ಯಾಗ್ ಅನ್ನ ನೋಡ್ಬಿಡ್ತಾರೆ. ಇದರಿಂದ ಪೊಲೀಸರು ಗ್ಯಾವಿನ್ ಕಡೆಯ ಜನರು ಎಲ್ಲರೂ ಕೂಡ ಈ ಟ್ರಕ್ ಅನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಗ್ಯಾವಿನ್ ಮಾತ್ರ ತುಂಬಾ ಸ್ಪೀಡ್ ಆಗಿ ಕಾರನ್ನ ಓಡಿಸ್ತಾ ಎಲ್ಲರನ್ನು ಹಿಂದೆ ಹಾಕಿ ಬರ್ತಿರ್ತಾನೆ. ಈ ಕಡೆ ಎಲಿಯಟ್ಗೆ ಇನ್ನೂ ಕೂಡ ಹಾರೋದಕ್ಕೆ ಆಗ್ತಿರೋದಿಲ್ಲ. ಅದೇ ಸಮಯಕ್ಕೆ ಟ್ರಕ್ ನ ಪಕ್ಕದಲ್ಲಿ ಬಂದಂತ ಗ್ಯಾವಿನ್ ನ ಟೀಮ್ ನವರು ಕಾನ್ರಾಡ್ಗೆ ಹೇಳ್ತಿರ್ತಾರೆ ಟ್ರಕ್ ಅನ್ನ ಸ್ಟಾಪ್ ಮಾಡು ಅಂತ. ಆದ್ರೆ ಇವನು ಒಪ್ಕೊಳ್ಳೋದಿಲ್ಲ. ಆದ್ರಿಂದ ಗ್ಯಾವಿನ್ ಕಾರ್ನ ತಗೊಂಡ್ ಬಂದು ಮುಂದೆ ಇರುವಂತ ಬ್ರಿಡ್ಜ್ ಗೆ ಅಡ್ಡ ಆಗಿ ನಿಂತ್ಕೋತಾನೆ. ಕಾನ್ರಾಡ್ ಸ್ಟಾಪ್ ಮಾಡ್ಬೇಕು ಅಂತ ಅನ್ಕೊಂಡ್ರು ಕೂಡ ಬ್ರೇಕ್ ವರ್ಕ್ ಆಗ್ತಿರೋದಿಲ್ಲ. ಇದರಿಂದ ಕಾರ್ಗೆ ಗುದ್ಕೊಂಡು ಮುಂದೆ ಬಂದಿದ್ರಿಂದ ಬ್ರಿಡ್ಜ್ ಅನ್ನ ಕ್ರಾಸ್ ಮಾಡ್ತಿದ್ದಂಗೆನೆ ಟ್ರಕ್ ಸ್ವಲ್ಪ ಸ್ಲೋ ಆಗಿ ನಿಂತ್ಕೊಳ್ಳುತ್ತೆ. ಆದ್ರೆ ಇವರನ್ನ ಇನ್ನಷ್ಟು ಜನ ಫಾಲೋ ಮಾಡ್ತಿರೋದನ್ನ ನೋಡಿ ಎಲಿಯಟ್ ಬ್ರಿಡ್ಜ್ ನ ಮೇಲೆ ಬಂದು ಬ್ರಿಡ್ಜ್ ಗೆ ಬೆಂಕಿ ಹಾಕೋದಕ್ಕೆ ಶುರು ಮಾಡುತ್ತೆ. ಯಾರು ಕೂಡ ನಮ್ ಹಿಂದೆ ಬರಬಾರ್ದು ಅಂತ. ಆದ್ರೆ ಬೆಂಕಿ ಹಾಕ್ತಿರುವಂತ ಜಾಗದಲ್ಲಿ ತುಂಬಾ ಹತ್ರ ಇರೋದು ಗ್ರೇಸ್ ಮತ್ತೆ ಜಾಕ್. ಗ್ಯಾವಿನ್ ಬಂದು ಕಾರ್ನ ಹಿಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಈ ಕಡೆ ಪೀಟ್ ಎಲಿಯಟ್ಗೆ ಹೇಳ್ತಾನೆ, ಅವರು ನನ್ಗೆ ಇಷ್ಟ, ಅವರನ್ನ ಕಾಪಾಡು ಅಂತ. ಇದರಿಂದ ಎಲಿಯಟ್ ಕೂಡ ಅವರನ್ನ ಕಾಪಾಡೋದಕ್ಕೆ ಅಂತ ಬಂದ್ರೆ ಅಷ್ಟರಲ್ಲಿ ಬ್ರಿಡ್ಜ್ ಹೊಡೆದು ಗ್ರೇಸ್, ಜಾಕ್ ಹಾಗೆ ಎಲಿಯಟ್ 3 ಜನ ಕೆಳಗಡೆ ಬಿದ್ದೋಗ್ತಾರೆ. ಎಲ್ಲರೂ ಬೇಜಾರ್ ಮಾಡ್ಕೊಳ್ತಿರ್ತಾರೆ. ಆದ್ರೆ ಅದೇ ಸಮಯಕ್ಕೆ ಎಲಿಯಟ್ ಅವರಿಬ್ಬರನ್ನ ಕಾಪಾಡ್ಕೊಂಡು ಮೇಲ್ ಬರುತ್ತೆ. ಇದರಿಂದ ಎಲ್ಲರೂ ಸಂತೋಷ ಪಡ್ತಿರ್ತಾರೆ. ಇದನ್ನ ನೋಡಿದಂತ ಗ್ಯಾವಿನ್ ಕೂಡ ಅರ್ಥ ಮಾಡ್ಕೊಬಿಟ್ಟಿರ್ತಾನೆ, ಆ ಡ್ರ್ಯಾಗನ್ ಗೆ ಹಿಂಸೆ ಕೊಡಬಾರ್ದು, ಅದ್ರ ಪಾಡಿಗೆ ಅದನ್ನ ಬಿಟ್ಬಿಡ್ಬೇಕು ಅಂತ. ಆದ್ರೆ ಅದೇ ಸಮಯಕ್ಕೆ ಪೊಲೀಸ್ ಹೆಲಿಕಾಪ್ಟರ್ ಬರ್ತಿರುತ್ತೆ. ಇದರಿಂದ ಪೀಟ್ ಮತ್ತೆ ಎಲಿಯಟ್ ಇಲ್ಲಿಂದ ಹಾರ್ತಾ ಮತ್ತೆ ಕಾಡಿನ ಕಡೆಗೆ ಹೊಟ್ಟೋಗ್ತಾರೆ. ಹೀಗೆ ಸಂಜೆ ಆಗೋಷ್ಟರಲ್ಲಿ ಇವರು ವಾಸ ಮಾಡ್ತಿದ್ದಂತ ಮರದ ಹತ್ರ ಬಂದು ನೋಡಿದ್ರೆ ಈ ಮರ ಸಂಪೂರ್ಣವಾಗಿ ನಾಶ ಆಗೋಗಿರುತ್ತೆ. ಅಷ್ಟೇ ಅಲ್ದೆ ಈಗ ಈ ಜಾಗ ಮನುಷ್ಯರಿಗೆ ಗೊತ್ತಾಗಿರೋದ್ರಿಂದ ಎಲಿಯಟ್ ಇಲ್ಲಿರೋದು ಸೇಫ್ ಅಲ್ಲ. ಆದ್ರೆ ಎಲಿಯಟ್ ಹೇಳ್ತಿರುತ್ತೆ, ಮನುಷ್ಯರು ಬಂದಾಗ ನಾನು ಮಾಯ ಆಗ್ಬಿಡ್ತೀನಿ ಅಂತ. ಆದ್ರೆ ಪೀಟ್ ಮಾಯ ಆಗೋದಕ್ಕೆ ಆಗೋದಿಲ್ವಲ್ಲ. ಆದ್ರಿಂದ ಇದು ಇವನ ಬುಕ್ ಅನ್ನ ಇವನಿಗೆ ಕೊಡುತ್ತೆ. ಇವನು ಕೂಡ ಓಪನ್ ಮಾಡ್ತಿದ್ದಂಗೆನೆ ಒಂದು ಫ್ಯಾಮಿಲಿ ಫೋಟೋ ಬಂದಾಗ ಇದನ್ನ ತೋರಿಸುತ್ತೆ. ಅಂದ್ರೆ ಆ ಫ್ಯಾಮಿಲಿನ ಹೋಗಿ ನೀನು ಸೇರ್ಕೊ ಅಂತ ಹೇಳ್ತಿರೋದು. ಇದರಿಂದ ಪೀಟ್ಗೆ ತುಂಬಾ ದುಃಖ ಆಗಿ ಇದನ್ನ ತಪ್ಕೊಬಿಡ್ತಾನೆ. ಇದು ಕೂಡ ಇವನನ್ನ ತಪ್ಕೊಳ್ಳುತ್ತೆ. ಈ ಕಡೆ ಗ್ರೇಸ್, ಜಾಕ್ ಹಾಗೆ ನಟಾಲಿ ತುಂಬಾ ಬೇಜಾರ್ ಮಾಡ್ಕೊಂಡು ಮನೆಗ್ ಬರ್ತಾರೆ. ಆದ್ರೆ ನೋಡಿದ್ರೆ ಇವರ ಹಿಂದೆನೆ ಪೀಟ್ ಕೂಡ ಇರ್ತಾನೆ. ಗ್ರೇಸ್ಗಂತೂ ತುಂಬಾನೇ ಸಂತೋಷ ಆಗೋಗುತ್ತೆ. ನಂತರ ಎಲಿಯಟ್ ಪೀಟ್ ನ ಇಲ್ಲಿ ಬಿಟ್ಟು ಹೊಟ್ಟೋಗುತ್ತೆ. ಮುಂದಿನ ಸಿನ್ನಲ್ಲಿ ನಮ್ಗೆ ಹೇಳ್ತಾ ಹೋಗ್ತಾರೆ, ತುಂಬಾ ತಿಂಗಳುಗಳ ಕಾಲ ಎಲ್ಲರೂ ಆ ಡ್ರ್ಯಾಗನ್ ನ ಹುಡುಕಿದ್ರು. ಆದ್ರೆ ಅದು ಯಾರಿಗೂ ಸಿಕ್ಲಿಲ್ಲ. ಇದರಿಂದ ಎಲ್ಲರೂ ಅನ್ಕೊಂಡ್ರು ಅದು ಎಲ್ಲೋ ಬೇರೆ ಕಡೆ ಹೊಟ್ಟೋಗಿದೆ ಅಂತ. ಇದೇ ಸಮಯದಲ್ಲಿ ನಮ್ಗೆ ಗೊತ್ತಾಗುತ್ತೆ ಜಾಕ್ ಮತ್ತೆ ಗ್ರೇಸ್ ಮದ್ವೆ ಆಗಿದ್ದಾರೆ. ಹಾಗೆ ನಟಾಲಿ ಜೊತೆ ಪೀಟ್ ನು ಕೂಡ ತಮ್ಮ ಮಗನ್ ತರನೇ ನೋಡ್ಕೋತಿದ್ದಾರೆ ಅಂತ. ಇಲ್ಲಿ ಹೇಳ್ಬೇಕು ಅಂತಂದ್ರೆ ಪೀಟ್ಗೆ ಎಲಿಯಟ್ ಎಲ್ಲಿದೆ ಅಂತ ಇನ್ನೂ ಕೂಡ ಗೊತ್ತಿರುತ್ತೆ. ಆದ್ರಿಂದ ಅದಿರುವಂತ ಜಾಕೆ ಬಂದಾಗ ಒಟ್ಟಿಗೆ ತುಂಬಾನೇ ಆಟ ಆಡ್ತಾರೆ. ಆದ್ರೆ ಇದೇ ಸಮಯದಲ್ಲಿ ಇವ್ರಿಗೆ ಗೊತ್ತಾಗುತ್ತೆ ಎಲಿಯಟ್ ಒಂದು ಹೆಣ್ಣು ಡ್ರ್ಯಾಗನ್ ಅನ್ನ ಹುಡ್ಕೊಂಡಿರುತ್ತೆ. ಹಾಗೆ ಅವರಿಬ್ರಿಗೂ 3 ಜನ ಮಕ್ಕಳಿದ್ದಾರೆ ಅಂತ. ಒಂದು ಹ್ಯಾಪಿ ಎಂಡಿಂಗ್ ನ ಜೊತೆಗೆ ಈ ಮೂವಿನೂ ಕೂಡ ಎಂಡ್ ಆಗುತ್ತೆ. ಈ ಮೂವಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿತ್ತು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ಮೂವಿಲಿ ಡ್ರ್ಯಾಗನ್ ನ ಹೆಸರು ಏನು ಅಂತ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಮಿಸ್ಟರಿ ಎಕ್ಸ್ಪ್ಲೈನರ್ ಕನ್ನಡ.